61 ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ. 61 ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ. ಇನ್ನೂ 50 ತನಿಖೆನೇ ಆಗಿಲ್ವಂತೆ. ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ. 50 ಕೇಸು ಬರೆದವರೇ ಇಲ್ಲಿ. 50 ಕೇಸು, 61 ಕೇಸು. ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸುಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. 14, 15, 15, 16 ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ. ಪಾಪ ಅವ್ರು ಹೇಳ್ತಾರೆ, ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು 7,000 ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ. 61 ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು. ಇವರು ನಾನದು ತೆರೆದ ಪುಸ್ತಕ, ನಾನು ಬಿಂದುಳದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಬಿಜೆಪಿ ಜೆಡಿಎಸ್ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ, ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ. ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ, ಭಜನೆ ಮಾಡ್ಕೊಂಡು. ನೀವು ಸರಿಯಾಗಿದ್ರೆ ವಿರೋಧ ಪಕ್ಷದವ್ರು ಏನು ಮಾಡೋಕ್ಕಾಯ್ತದೆ? ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರೇ, ನಿಮ್ಮ 60 ಕೇಸ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವತ್ತಿನ ಲೋಕಾಯುಕ್ತನ ಅದಕ್ಕೇನು ಹೇಳ್ತಾರೆ, ಹಳ್ಳಿ ಭಾಷೆ ಹೇಳಬಾರ್ದು. ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ, ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ, ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ. ಪಾಪ ಭಾಸ್ಕರರಾವ್ ಅಂತ ಒಬ್ರು ಲೋಕಾಯುಕ್ತ ಇದ್ರು, ಅವ್ರದ್ದೊಂದು ಚರಿತ್ರೆ ನೀವುಗಳೇ ಎಲ್ಲ ಅದೆಲ್ಲ ಬಿತ್ತರಣೆ ಮಾಡಿಬಿಟ್ಟಿದ್ದೀರಿ. ಅಲ್ಲಿ ಡಿಫಂಕ್ ಮಾಡಿ ಅದನ್ನ ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ACB ಅಂತ ರಚನೆ ಮಾಡ್ಕೊಂಡ್ರಿ. ಏನೇನು ಬೇಕೋ ACB ಮುಖಾಂತರ ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ, ಮುಚ್ಚಾಕೊಳ್ಳೋದಕ್ಕೆ ಕೇಸ್ಗಳನ್ನ.